ನಿಮಗೆ ರಾಹುಲ್ ದ್ರಾವಿಡ್, ಸೌರವ್ ಗಂಗೂಲಿ, ಸೆಹ್ವಾಗ್, ಯುವರಾಜ್ ಸಿಂಗ್ ಇವ್ರುಗಳೆಲ್ಲ ಯೂಸ್ ಮಾಡ್ತಾ ಇದ್ದ ಬ್ರಿಟಾನಿಯಾ ಮತ್ತು ಹೀರೋ ಹೋಂಡಾ ಬ್ಯಾಟ್ಸು ಜ್ಞಾಪಕ ಇದೆಯಾ? 90s ಮತ್ತು 2000ಸಲ್ಲಿ ಯಾರ್ಯಾರು ಕ್ರಿಕೆಟ್ ನೋಡ್ತಾ ಇದ್ರೋ ಅವ್ರಿಗಂತೂ ಈ ಬ್ಯಾಟ್ಸ್ಗಳನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. 2002 ನ್ಯಾಟ್ವೆಸ್ಟ್ ಸೀರೀಸ್ ಫೈನಲ್ಸಲ್ಲಿ ಸಚಿನ್ ಅವ್ರನ್ನ ಬಿಟ್ಟು ಹೆಚ್ಚು ಕಮ್ಮಿ ಮಿಕ್ಕೆಲ್ಲರೂ ಕೂಡ ಇದೇ ಬ್ಯಾಟ್ಸ್ಗಳನ್ನ ಯೂಸ್ ಮಾಡಿರ್ತಾರೆ. ಬಟ್ ನಿಮಗೆ ಒಂದು ಡೌಟ್ ಇರ್ಬೋದಲ್ವಾ, ಏನಕ್ಕೆ ಈಗ ಈ ಕಂಪನೀಸು ಬ್ಯಾಟ್ಸ್ಗಳನ್ನ ಸ್ಪಾನ್ಸರ್ ಮಾಡೋದು ನಿಲ್ಲಿಸ್ಬಿಟ್ರು ಅಂತ? ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ICC ಅವರು ಒಂದು ರೂಲ್ನ ತರ್ತಾರೆ. ಯಾವುದೇ ಬ್ರ್ಯಾಂಡು ಪ್ಲೇಯರ್ಸ್ ಬ್ಯಾಟ್ ಮೇಲೆ ಅವ್ರ ಲೋಗೋ ಹಾಕಬೇಕು ಅಂದರೆ ಆ ಬ್ರ್ಯಾಂಡು ಕಂಪಲ್ಸರಿ ಮಾರ್ಕೆಟಲ್ಲಿ ಕ್ರಿಕೆಟ್ ಎಕ್ವಿಪ್ಮೆಂಟ್ಸ್ನ ಸೇಲ್ ಮಾಡ್ತಾ ಇರಬೇಕು ಅಂತ. ಅದಕ್ಕೆ ನೀವು ನೋಡ್ಬೋದು, MRF, ಸಿಯಟ್ ಟೈರ್ಸ್ ಇವ್ರುಗಳೆಲ್ಲ ಟೈರ್ ಕಂಪ್ನಿನೇ ಆದರೂ ಸಹ ಅವ್ರದ್ದೇ ಆದಂತಹ ಒಂದು ಕ್ರಿಕೆಟ್ ಡಿವಿಷನ್ ಇದೆ, ವೇರ್ ದೆ ಸೆಲ್ ದೀಸ್ ಕ್ರಿಕೆಟ್ ಎಕ್ವಿಪ್ಮೆಂಟ್ಸ್. ಬಟ್ ಬ್ರಿಟಾನಿಯಾ ಮತ್ತು ಹೀರೋ ಹೋಂಡಾ ಕಂಪ್ನಿಗಳಿಗೆ ಹೊಸದಾಗಿ ಕ್ರಿಕೆಟ್ ಡಿವಿಷನ್ ತೆಗೆಯೋದು ಅವ್ರ ಬಿಸ್ನೆಸ್ ಗೋಲ್ಸ್ಗೆ ಸರಿ ಬರಲಿಲ್ಲ ಅಂತ ಅನಿಸುತ್ತೆ. ಮೋರೋವರ್ IPL ಸ್ಟಾರ್ಟ್ ಆದಮೇಲೆ ಎಂಟೈರ್ ಟೀಮ್ ಜರ್ಸಿ ಸ್ಪಾನ್ಸರ್ಶಿಪ್ಪು ಪ್ಲೇಯರ್ ಬ್ಯಾಟ್ ಸ್ಪಾನ್ಸರ್ಶಿಪ್ಗಿಂತ ಕಮ್ಮಿ ಅಮೌಂಟ್ಗೆ ಸಿಗ್ತಾ ಇರೋದ್ರಿಂದ ಈ ಕಂಪ್ನಿಗಳು ಬ್ಯಾಟ್ ಸ್ಪಾನ್ಸರ್ ಮಾಡೋದನ್ನ ನಿಲ್ಲಿಸ್ಬಿಟ್ರು. ಆದರೂ ಈ ಬ್ರಿಟಾನಿಯಾ ಮತ್ತು ಹೀರೋ ಹೋಂಡಾ ಬ್ಯಾಟ್ಸ್ಗಳನ್ನ ನೋಡಿದಾಗ ಏನೋ ಒಂಥರ ನಾಸ್ಟಾಲ್ಜಿಯಾ ಫೀಲ್ ಆಗುತ್ತೆ. ನಿಮಗೆ ಈ ಬ್ಯಾಟ್ಸ್ಗಳನ್ನ ನೋಡಿದ್ರೆ ಯಾವ ಪ್ಲೇಯರ್ದು ಯಾವ ಇನ್ನಿಂಗ್ಸ್ ಜ್ಞಾಪಕ ಬರುತ್ತೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಕನ್ನಡದಲ್ಲಿ ಕ್ವಾಲಿಟಿ ಕ್ರಿಕೆಟ್ ಕಂಟೆಂಟ್ ಮಾಡ್ತಾ ಇದ್ದೀನಿ. ಹೋಗೋಕ್ಕೂ ಮುಂಚೆ ಫಾಲೋ ಮಾಡ್ಕೊಂಡು ಹೋಗಿ.